ಈ ಬಾರಿ ಈಡೇರಲ್ವಾ ಡಿಕೆ ಶಿವಕುಮಾರ್ ಕನಸು? ಈ ಬಾರಿಯೂ ಡಿಕೆಶಿ ಮುಖ್ಯಮಂತ್ರಿಯ ಆಸೆ ಭಗ್ನವಾಗಿಬಿಟ್ಟಿದೆಯಾ? ಸಿಎಂ ಸಿದ್ದರಾಮಯ್ಯನವರ ಹಠ ಡಿಕೆಶಿಗೆ ಪೀಕಲಾಟ. ರಾಜೀನಾಮೆ ಸನ್ನಿವೇಶ ಬಂದ್ರು ಸಿದ್ದು ಕೇಲು ಮಾತ್ರ ನಿಂತಿಲ್ಲ. ಕಡೇ ಕ್ಷಣದವರೆಗೂ ಆಟ ಆಡಲು ಸಿದ್ದರಾಮಯ್ಯ ತಂತ್ರ ಮಾಡ್ತಿದ್ದಾರಂತೆ. ತಮ್ಮ ಆಪ್ತರನ್ನ ಸಿಎಂ ಗಾದಿಗೆ ಕೂರಿಸಲು ಸಿದ್ದು ಸೂತ್ರ. ಸಿದ್ದು ಮೈಂಡ್ನಲ್ಲಿ ಕೆಜೆ ಜಾರ್ಜ್ ಮತ್ತು ಪರಮೇಶ್ವರ್ ಅವರಿದ್ದಾರಂತೆ. ಜಾರ್ಜ್ ಮೇಲೆ ಹೆಚ್ಚಿನ ಒಲವಿದ್ರು ಎಲ್ಲರೂ ಒಪ್ಪಿಕೊಳ್ಳಲ್ಲ. ಪರಮೇಶ್ವರ್ ಆದ್ರೆ ಬಹುತೇಕ ನಾಯಕರು ಒಪ್ಪಿಕೊಳ್ತಾರೆ. ದಲಿತ ನಾಯಕನನ್ನ ವಿರೋಧ ಮಾಡಲ್ಲ ಎಂಬ ಲೆಕ್ಕಾಚಾರ. ಹೀಗಾಗಿ ಪರಮೇಶ್ವರ್ ಮೇಲೆ ಸಿದ್ದರಾಮಯ್ಯ ಒಲವನ್ನ ತೋರಿಸ್ತಿದ್ದಾರೆ. ಒಂದು ವೇಳೆ ಪರಮ ಸಿಎಂ ಆದ್ರೆ ಡಿಕೆಶಿಗೆ ಅವಕಾಶವಿಲ್ಲ. ಪರಮ ಸಿಎಂ ಮಾಡಿದ್ರೆ ಬಿಜೆಪಿ ಆಪರೇಷನ್ ಕಮಲವನ್ನ ಮಾಡಲ್ಲ. ದಲಿತ ಮುಖ್ಯಮಂತ್ರಿಯನ್ನ ಕೆಳಗಿಳಿಸಿದ್ರು ಎಂಬ ಅಪವಾದ ಬರುತ್ತೆ. ಹೀಗಾಗಿ ಬಿಜೆಪಿಯು ಸರ್ಕಾರವನ್ನ ಮುಟ್ಟಲ್ಲ ಎಂಬ ಪ್ಲಾನ್. ಹೀಗಾಗಿ ಪಕ್ಕಾ ಲೆಕ್ಕ ಹಾಕಿಕೊಂಡಿರುವ ಸಿಎಂ ಸಿದ್ದರಾಮಯ್ಯ ಕೈಪಡೆಯ ಕೆಲವು ಮಹತ್ವದ ವಿಚಾರಗಳು ಈಗ ಮತ್ತೆ ಮುನ್ನೆಲೆಗೆ ಬಂದು ಬಿಟ್ಟಿದೆ. ಸಿಎಂ ಕುರ್ಚಿಯ ವಿವಾದಕ್ಕೆ ಸಂಬಂಧಪಟ್ಟಂತೆ ಈ ಬಾರಿಯೂ ಕೂಡ ಡಿಕೆ ಶಿವಕುಮಾರ್ ಅವರ ಸಿಎಂ ಆಗುವಂತ ಕನಸು ನನಸಾಗೋದಿಲ್ವಾ? ಹೀಗೊಂದು ಪ್ರಶ್ನೆ ಈಗ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದು ಬಿಟ್ಟಿದೆ. ಸಿಎಂ ಸಿದ್ದರಾಮಯ್ಯನವರ ಹಠ ಡಿಕೆಶಿಗೆ ಪೀಕಲಾಟ ಆದಂತೆ ಕಾಣಿಸ್ತಾ ಇದೆ. ಒಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾಗಿ ಪಾದಯಾತ್ರೆಯ ಪೊಲಿಟಿಕ್ಸ್ ಅನ್ನ ಶುರು ಮಾಡಿಕೊಂಡಿದೆ. ರಾಜೀನಾಮೆ ನೀಡುವಂತ ಸನ್ನಿವೇಶ ಬಂದರೂ ಕೂಡ ಸಿದ್ದು ಕೇಲು ಮಾತ್ರ ನಿಂತಿಲ್ಲ. ಕಡೇ ಕ್ಷಣದವರೆಗೂ ಆಟ ಆಡಲು ಸಿಎಂ ಸಿದ್ದರಾಮಯ್ಯನವರು ಬ್ರಹ್ಮಾಸ್ತ್ರ ರಣತಂತ್ರವನ್ನ ಹೆಣೆದಿಟ್ಟಂತೆ ಕಾಣಿಸ್ತಾ ಇದೆ. ತಮ್ಮ ಆಪ್ತರನ್ನ ಸಿಎಂ ಸ್ಥಾನದ ಗದ್ದುಗೆ ಕೂರಿಸಲು ಸಿದ್ದು ಸೂತ್ರವನ್ನ ಮಾಡಿದಾರಂತೆ. ಸಿಎಂ ಸಿದ್ದರಾಮಯ್ಯನವರ ಮೈಂಡ್ ಅಲ್ಲಿ ಕೆಜೆ ಜಾರ್ಜ್ ಮತ್ತು ಪರಮೇಶ್ವರ್ ಅವರಿದ್ದಾರಂತೆ. ಏನೋ ಜಾರ್ಜ್ ಅವರ ಮೇಲೆ ಹೆಚ್ಚಿನ ಒಲವಿದ್ರು ಕೂಡ ಎಲ್ಲರೂ ಕೂಡ ಅವರನ್ನ ಒಪ್ಪಿಕೊಳ್ಳೋದಿಲ್ಲ. ಆದ್ರೆ ಪರಮೇಶ್ವರ್ ಆದ್ರೆ ಬಹುತೇಕ ನಾಯಕರು ಒಪ್ಪಿಕೊಳ್ತಾರೆ. ಇನ್ನು ದಲಿತ ನಾಯಕನನ್ನ ವಿರೋಧ ಮಾಡಲ್ಲ ಅನ್ನುವಂತಹ ಲೆಕ್ಕಾಚಾರದಲ್ಲಿದ್ದಾರಂತೆ. ಈ ಲೆಕ್ಕಾಚಾರದ ರಾಜಕೀಯ ಆಗ್ತಾ ಇದೆ. ಹೀಗಾಗಿ ಪರಮೇಶ್ವರ್ ಮೇಲೆ ಸಿದ್ದರಾಮಯ್ಯ ಒಲವನ್ನ ತೋರಿಸ್ತಿದ್ದಾರೆ. ಒಂದು ವೇಳೆ ಪರಮೇಶ್ವರ್ ಅವರು ಸಿಎಂ ಆದ್ರೆ ಡಿಕೆಶಿಯ ಸಿಎಂ ಆಗುವಂತ ಕನಸು ಮತ್ತೆ ನುಚ್ಚು ನೂರಾಗಿ ಬೀಳುತ್ತೆ. ಅವಕಾಶವೇ ಸಿಗೋದಿಲ್ಲ. ಪರಮೇಶ್ವರ್ ಅವರು ಸಿಎಂ ಮಾಡಿದ್ರೆ ಬಿಜೆಪಿ ಕೂಡ ಆಪರೇಷನ್ ಕಮಲ ಮಾಡಲ್ಲ ಎನ್ನುವಂತ ಲೆಕ್ಕಾಚಾರ ಇದೆ. ಇನ್ನು ದಲಿತ ಮುಖ್ಯಮಂತ್ರಿಯನ್ನ ಕೆಳಗಿಳಿಸಿದ್ರು ಎನ್ನುವಂತ ಅಪವಾದ ಕೂಡ ಅವರನ್ನ ಸುತ್ತಕೊಳ್ಳುತ್ತೆ. ಹೀಗಾಗಿ ಪಕ್ಕಾ ಪ್ಲಾನ್ ಆಗಿದೆ. ಹೀಗಾಗಿ ಬಿಜೆಪಿ ಸರ್ಕಾರವನ್ನ ಕೂಡ ಮುಟ್ಟಲ್ಲ ಎಂಬ ಪ್ಲಾನ್ ಇದೆ. ಹೀಗಾಗಿ ಪಕ್ಕಾ ಲೆಕ್ಕಾಚಾರವನ್ನ ಹಾಕಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು.